ಇವನಾರವ 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 ಎನ್ನದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅನ್ನುವಂಥ ಬಸವಣ್ಣನವರ ಆ ವಚನವನ್ನು ಪರಿಪೂರ್ಣವಾಗಿ ಪಚನ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯುವಂಥ ವ್ಯಕ್ತಿ ಅದು ಭೈರವನಾಥರು. ಬಹುಶಃ ನಮ್ಮ ಭಾರತ ಅಂದರೆ ಹಲವು ತತ್ವಗಳು, ಹಲವು ವಿಚಾರಗಳು, ಹಲವು ಸಂಪ್ರದಾಯಗಳು, ಆಮೇಲೆ ಹಲವು ಧರ್ಮಗಳು, ಹಲವು ಆಚರಣೆಗಳಿಂದ ಕೂಡಿದ್ರೂ ಸಹಿತ ಬಹುತ್ವದಲ್ಲಿ ಏಕತೆಯನ್ನು ಕಾಣುವಂಥ ಭಾಳ ವಿಶೇಷವಾಗಿರ್ತಕ್ಕಂಥ ಜನರು ಎಲ್ಲಿದಾರ ಅಂದರೆ ನಮ್ಮ ಭಾರತದಲ್ಲೇ ನಾವು ಕಾಣಬಹುದು. ನೋಡ್ರಿ, ಎಷ್ಟು ವಿಚಾರವಾದಿಗಳು, ಎಷ್ಟು ಜನ ಅನುಭಾವಿಗಳು, ಎಷ್ಟು ಪರಂಪರೆಗಳು, ಎಷ್ಟು ಸಂಪ್ರದಾಯಗಳು, ಎಷ್ಟು ಪೂಜಾ ಪ್ರಕಾರಗಳು ಎಲ್ಲವೂ ಬೇರೆ ಬೇರೆಯಾಗಿದ್ದರೂ ಸಹಿತ ಈ ಬಹುತ್ವದಲ್ಲಿ ಏಕತೆಯನ್ನು ಕಾಣುವಂಥ ಶ್ರೇಷ್ಠವಾಗಿರ್ತಕ್ಕಂಥ ದೇಶ ಯಾವುದು ಅಂತಂದರೆ ಅದು ನಮ್ಮ ಭಾರತ. ಯಾಕಂತಂದರೆ ಭಾರತವನ್ನು ಎಲ್ಲರೂ ಪ್ರೀತಿ ಮಾಡ್ತಾರೆ. ಭಾರತದ ವಿಚಾರ ತತ್ವಗಳ ಮೇಲೆ, ಮಹಾತ್ಮರ ತತ್ವ ವಿಚಾರಗಳ ಮೇಲೆ ಎಲ್ಲರೂ ನಂಬಿಕೆಯನ್ನು ಉಳ್ಳವರಾಗ್ತಾರೆ. ಇದನ್ನೊಮ್ಮೆ ನಂಬಿರುವತ್ತಂದರೆ ಎಲ್ಲರೂ ಇದನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಒಮ್ಮೇನಾಗಿತ್ತು ಅಂತಂದರೆ ಇಂಗ್ಲೆಂಡಿನಿಂದ ಭಾರತದ ಶ್ರೇಷ್ಠವಾಗಿರುವಂತಹ ಸಂತರು ರವೀಂದ್ರನಾಥ್ ಟ್ಯಾಗೋರ್ ಅವರ ಹೆಸರು ನಾವೆಲ್ಲ ಕೇಳಿದ್ದೀವಿ. ನಮ್ಮ ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥ ಮಹಾಪುಣ್ಯ ಪುರುಷ, ಗೀತೆಗೆ ಭಾಷ್ಯವನ್ನು ಬರೆದಂಥವರು. ಒಮ್ಮೆ ಇಂಗ್ಲೆಂಡಿನ ಪ್ರಜೆಗಳು ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ತಮ್ಮ ದೇಶಕ್ಕೆ ಕರೆಸಬೇಕು, ಅವರನ್ನು ಗೌರವಿಸಬೇಕು, ಅವರನ್ನು ಕಾಣಬೇಕು ಅನ್ನುವಂಥ ಒಂದು ಸದ್ಭಾವವನ್ನು ಇಟ್ಟುಕೊಂಡು ಭಾರತಕ್ಕೆ ಬರ್ತಾರಂತೆ. ಭಾರತಕ್ಕೆ ಬಂದು ಟ್ಯಾಗೋರ್ ಅವರನ್ನು ಭೇಟಿಯಾಗಿ ಅವರನ್ನ ಕೇಳಿಕೊಂಡ್ರು, ನೀವು ಒಂದು ಸಲ ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದಲ್ಲಿ ನಿಮ್ಮ ಪಾದಸ್ಪರ್ಶವನ್ನು ಮಾಡಿ ನಮ್ಮನ್ನು ಉದ್ಧಾರ ಮಾಡಬೇಕು, ನಮಗೆ ಭಾರತೀಯ ಸಂಸ್ಕೃತಿಯನ್ನು ತಿಳಿಸ್ಬೇಕು ಅಂತ ಕೇಳ್ಕೊಂಡ್ರಂತೆ. ಆವಾಗ ರವೀಂದ್ರನಾಥ್ ಟ್ಯಾಗೋರ್ ವಿಶೇಷವಾಗಿ ಎಲ್ಲೂ ಹೆಚ್ಚಿಗೆ ಹೋಗ್ತಿರ್ಲಿಲ್ಲ. ಆದರೂ ಆ ಜನರ ಬೇಡಿಕೆಯನ್ನು ಕಂಡು ಆಯಿತು ಅಂತ ಒಪ್ಪಿಕೊಂಡ್ರು. ಇಂಗ್ಲೆಂಡಿನ ಜನರಿಗೆ ಭಾಳ ಖುಷಿ ಆಯಿತು, ಭಾಳ ಸಂತೋಷ ಆಯಿತು. ಇಂಥ ತಾರೀಕಿಗೆ, ಇಂಥ ದಿವಸ ಭಾರತದ ಶ್ರೇಷ್ಠ ಸಂತರಾಗಿರ್ತಕ್ಕಂಥ ರವೀಂದ್ರನಾಥ್ ಟ್ಯಾಗೋರ್ ಅವರು ಇಂಗ್ಲೆಂಡಿಗೆ ಬರ್ತಾ ಇದ್ದಾರೆ ಅಂತ ಕೇಳಿದಾಗ ಇಂಗ್ಲೆಂಡಿನ ಜನ ಎಲ್ಲ ಬಹಳ ಖುಷಿಯಿಂದ ಅವ್ರನ್ನ ಗೌರವದಿಂದ ಕಾಣಬೇಕು, ಅವರ ದರ್ಶನವನ್ನು ಪಡಿಬೇಕು ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು. ಆ ದಿನ ಬಂದುಬಿಟ್ಟಿತ್ತು. ಅವಾಗ ಎಲ್ಲ ಜನರು ಕೂಡ್ಕೊಂಡು ವಿಚಾರ ಮಾಡಿದ್ರಂತೆ ಇಂಗ್ಲೆಂಡ್ನಲ್ಲಿ, ಇಲ್ಲ ಇಂಥ ಒಬ್ಬ ಸಂತರನ್ನು ಕರೆಯಲಿಕ್ಕತ್ತಿದ್ದೀವಿ, ನಾವು ಕರ್ಸಾಕತ್ತಿದ್ದೀವಿ, ಅವರನ್ನು ಯಾವ ರೀತಿ ನಾವು ಸ್ವಾಗತ ಮಾಡ್ಕೋಬೇಕು, ಅವರನ್ನು ಯಾವ ರೀತಿ ಗೌರವದಿಂದ ಕಾಣಬೇಕು, ಹೀಗೆ ವಿಚಾರ ನಡೆದಾಗ ಯಾರ್ಯಾರು ಭಾಳ ವೈಭವದಿಂದ ಅವ್ರನ್ನ ಸ್ವಾಗತ ಮಾಡಿಕೊಳ್ಳ, ಬೆಂಡು, ಆಮೇಲೆ ಛತ್ರ, ಚಾಮರ, ಹಾಗೆ ಹೀಗೆ ಎಲ್ಲರೂ ಹೇಳಿದರು. ಅದರೊಳಗೆ ಒಬ್ಬ ಹಿರಿಯರು ಎದ್ದು ನಿಂತು ಹೇಳಿದ್ರಂತಲ್ಲಿ, ಇಲ್ಲ ಮಹಾಸಂತರವರು ಇಂಥ ಆಡಂಬರ ಜೀವನವನ್ನು ಯಾವತ್ತೂ ಮೆಚ್ಚುವಂಥವರಲ್ಲ, ಅವರನ್ನು ನಾವು ಬಹಳ ಸರಳವಾಗಿ ಆ ಧರ್ಮದ ವಿಚಾರದಂತೆ ಅವರನ್ನು ಸ್ವಾಗತ ಮಾಡಿಸ್ಕೋಬೇಕು. ಆವಾಗ ಹೇಳಿದ್ರಂಥವರು, ಇಲ್ಲ ಆ ಸಂತರನ್ನು ನಾವು ಇಂಗ್ಲೆಂಡಿನಲ್ಲಿ ಯಾವ ರೀತಿ ಸ್ವಾಗತ ಮಾಡೋದಂದ್ರೆ, ಒಂದು 12 ವರ್ಷದ ಹೆಣ್ಣು ಮಗುವನ್ನು, ಆ ಮಗುವಿನ ಕೈಯಲ್ಲಿ ಒಂದು ಗುಲಾಬಿಯನ್ನು ಕೊಟ್ಟು ಆ ಮಗುವಿನಿಂದ ಸ್ವಾಗತವನ್ನು ಮಾಡೋದು. ಅವಾಗ ಎಲ್ಲರೂ ಒಪ್ಪಿಕೊಂಡ್ರಲ್ಲಿ, ಜನ ಒಪ್ಪಿಕೊಂಡು ಆಯಿತು ಅಂತ ಒಂದು ಒಳ್ಳೆಯ ಬುದ್ಧಿವಂತ ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಗುವನ್ನು ಕರೆದು ಆ ಮಗುವಿನಗೆ ಕಲಿಸಿಕೊಟ್ರಂತೆ. ಏನಂದರೆ, ಇಂಥ ಭಾರತದಿಂದ ಒಬ್ಬ ಸಂತರು ಬರ್ತಾರೆ, ಅವ್ರು ಬಂದ ಕೂಡಲೇ ನಾವೆಲ್ಲ ಸಾಲು ಹಿಡಿದು ನಿಂತಿರ್ತೀವಿ, ನೀನು ಎದುರಿಗೆ ಹೋಗಿ ಈ ಗುಲಾಬಿ ಹೂವನ್ನು ಅವರಿಗೆ ಕೊಟ್ಟು ವೆಲ್ಕಮ್ ಟು ಇಂಗ್ಲೆಂಡ್,
ಮೈ ಲವ್ ಟು ಇಂಡಿಯಾ ಅಂತ ಇಷ್ಟು ಹೇಳಬೇಕು ಅಂತ ಕಲಿಸಿಕೊಟ್ರು ಆ ಮಗುವಿಗೆ. ಏನ್ರಿ, ವೆಲ್ಕಮ್ ಟು ಇಂಗ್ಲೆಂಡ್, ಮೈ ಲವ್ ಟು ಇಂಡಿಯಾ ಅಂಥೇಳಿ ಈ ಗುಲಾಬಿಯನ್ನು ಆ ಸಂತರಿಗೆ ಕೊಟ್ಟು ನೀನು ಕೈ ಮುಗಿದು ಹಿಂದೆ ಸರಿಬೇಕು ಅಂತ ಹೇಳಿದ್ರು. ಆಯಿತು ಅಂತ ಆ ಮಗು ಅಷ್ಟು ಕಲ್ತಿತ್ತು. ಎಲ್ಲರೂ ಸಾಲಿಡದು ನಿಂತಿದ್ರು. ರವೀಂದ್ರನಾಥ್ ಟ್ಯಾಗೋರ್ ಹೋಗ್ತಾರೆ. ಹೋದಾಗ ಎಲ್ಲರೂ ಕೈ ಮುಕ್ಕೊಂಡು ನಿಂತು ಆ ಮಗುವನ್ನು ಮುಂದೆ ಕಳಿಸಿದ್ರು. ಮಗುವನ್ನು ಯಾವ ರೀತಿ ಕಳಿಸಿದ್ರು ಆ ಮಗು ಹೋಗಿ ಅವರ ಕೈಯಲ್ಲಿ ಆ ಗುಲಾಬಿಯನ್ನು ಕೊಟ್ಟು ಹೇಳ್ತಂತೆ, ವೆಲ್ಕಮ್ ಟು ಇಂಗ್ಲೆಂಡ್, ಮೈ ಲವ್ ಟು ಇಂಡಿಯಾ ಅಂತ ಹೇಳಿಬಿಟ್ಲಾಕಿ. ಅವಾಗ ರವೀಂದ್ರನಾಥ್ ಟ್ಯಾಗೋರ್ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವಂಥವರಲ್ಲ ಅವರು. ಹೋಗಿ ಮತ್ತಾರೋದು ಆಗಿದ್ರು ಹೋಗಿ ವೇದಿಕೆಯ ಮೇಲೆ ಕುಂತು ತಮ್ಮ ಸಮಾರಂಭವನ್ನು ನಡೆಸ್ತಿದ್ರು. ಆದರೆ ಆ ಮಗುವಿನ ಕೈಯಲ್ಲಿ ಹೂವನ್ನು ತಗೊಂಡು ಏನು ಮಗು ಹೇಳಿತ್ತಲ್ಲ, ವೆಲ್ಕಮ್ ಟು ಇಂಗ್ಲೆಂಡ್, ಭಾಳ ಸರಿ ಹೇಳಿದೆ, ನಾನು ನಿಮ್ಮ ದೇಶಕ್ಕೆ ಬರ್ತೀನಿ, ಭಾಳ ಸಂತೋಷ. ಆದರೆ ಮೈ ಲವ್ ಟು ಇಂಡಿಯಾ ಅಂತ ಹೇಳಿದೆಲ್ಲ, ಎದಕ್ಕಾಗಿ ನೀನು ಆ ಭಾರತವನ್ನು ಪ್ರೀತಿ ಮಾಡ್ತೀಯ ಅಂತ ಕೇಳಿಬಿಟ್ರಂತ. ಕೇಳಿದ ಕೂಡಲೇ ನಿಂತಂಥ ಜನ ಎಲ್ಲ ಗಾಬರಿಯಾಗಿ ಏನು ಉತ್ತರ ಕೊಡ್ತದೋ ಮಗು, 12 ವರ್ಷದ ಮಗು ಅಂತ ಗಾಬರಿಯಾಗಿ ನಿಂತರು. ಭಾಳ ಜಾಣಳಾಗಿರ್ತಕ್ಕಂಥ ಹೆಣ್ಣು ಮಗು ಅವರ ಮಾತಿಗೆ ಉತ್ತರವನ್ನು ಕೊಟ್ಟಿತು ಅಂತ. ಏನತ್ತಂದರೆ, ಮೈ ಲವ್ ಟು ಇಂಡಿಯಾ, ನಾ ಯಾಕೆ ಭಾರತವನ್ನು ಪ್ರೀತಿಸ್ತೀನಿ ಅಂತಂದ್ರೆ, ಭಾರತೀಯರು ದೇವರನ್ನು ಪ್ರೀತಿಸ್ತಾರೆ, ಅದಕ್ಕೆ ನಾ ಭಾರತೀಯರನ್ನು ಪ್ರೀತಿಸ್ತೀನಿ ಅನ್ನುವಂಥ ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಭಾರತೀಯರು ನಾವು. ನೋಡ್ರಿ, ಎಲ್ಲಿ ಪಶುಪತಿನಾಥ, ಎಲ್ಲಿ ನೇಪಾಳ, ಎಲ್ಲಿ ಕಾಠ್ಮಾಂಡು, ಎಲ್ಲಿಂದ ಎಲ್ಲಿ ಸಂಬಂಧ, ಎಲ್ಲಿ ಮೈಗೂರ, ಎಲ್ಲಿ ಜಮಖಂಡಿ ತಾಲೂಕು, ಎಲ್ಲಿ ಕನ್ನಡದ ನಾಡು, ಅಲ್ಲಿಂದ ಪಶುಪತಿನಾಥನ ಒಂದು ರುದ್ರಾಕ್ಷಿಯ ಬೆಳೆಯುವಂಥ ಆ ನಾಡಿನಿಂದ ರುದ್ರಾಕ್ಷಿಗಳನ್ನು ತಂದು ಬಸವಾದಿ ಶಿವಶರಣರು ಹೇಳಿರುವಂಥ ಅಷ್ಟಾವರಣದಲ್ಲಿ ವಿಭೂತಿ ರುದ್ರಾಕ್ಷಿ ಮಂತ್ರಕ್ಕೆ ಬಹಳ ಮಹತ್ವವನ್ನು ಕೊಡ್ತಾರೆ ಶರಣರು. ಹಣೆಯ ಮೇಲೆ 3 ಬರಳ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ನಾಲಿಗೆಯಲ್ಲಿ ಶಿವಮಂತ್ರದ ನಾಮಸ್ಮರಣೆಯೊಂದಿತ್ತು ಅಂತಂದರೆ ನಿನ್ನಂಥ ಶ್ರೇಷ್ಠ ಮಾನವ ಈ ಜಗತ್ತಿನಲ್ಲಿ ಮತ್ತೊಬ್ಬರು ಯಾರೋ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಗುರುಲಿಂಗ ಜಂಗಮರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ನಂಬಿಕೆಯನ್ನಿಟ್ಟುಕೊಂಡು ನಾವು ಏನು ಮಾಡಬೇಕು ಅಂದ್ರೆ, ಸದಾ ಅವರು ಹೇಳಿದ್ರಲ್ಲ ಪ್ರಾರಂಭದಲ್ಲಿ, ಅನುದಿನ ಹೃದಯ ಕಾಲದೆಚ್ಚರಿಕೆಯಳು ಗುರುಮೂರ್ತಿಯನು ಉಮೇಶ ನಂಗ್ರಿಯನು ಅಂತ. ಮೊದಲು ಗುರುಗಳನ್ನು ಸ್ಮರಣೆ ಮಾಡ್ಕೊ. ಈ ಜಗತ್ತಿನ ಸೃಷ್ಟಿಕರ್ತನಾಗಿರ್ತಕ್ಕಂಥ ಆ ಭಗವಂತನ ಸ್ಮರಣೆಯನ್ನು ಮಾಡು, ನೀನು ಮುಕ್ತನಾಗಿ ಬಿಡ್ತೀಯ. ಆ ನಿಟ್ಟಿನಲ್ಲಿ ಇವತ್ತು ರುದ್ರಾಕ್ಷಿ ಅಂತಂದ್ರೆ ಅದನ್ನು ಶಿವನ ಅಕ್ಷಿಯಿಂದ ಬಂದಿರತಕ್ಕಂಥದ್ದು ಅಂತ ನಾವು ಕಥೆಯನ್ನು ಕೇಳ್ತೀರಿ. ನೀವೆಲ್ಲ ಕಥೆ ಕೇಳಿದಿರಲ್ಲ. ಒಮ್ಮೆ ಶಿವನು ಆ 3 ರಾಕ್ಷಸರು ಅವರು ಅಂತರದಲ್ಲಿ 3 ಪಟ್ಟಣಗಳನ್ನ ಕಟ್ಟಿದ್ರಂತ. ತಾರಕಾಕ್ಷ, ಕಮಲಾಕ್ಷ, ವೀರವಿದ್ಯುನ್ಮಾಲಿ ಅಂತ ಒಂದು ಭಾಳ ಚಲೋ ಕಥೆ ಹೇಳ್ತಾರೆ. ಆ ಪಟ್ಟಣಗಳನ್ನ ಶಿವನ ಒಲಿಸಿ ತಪಸ್ಸನ್ನು ಮಾಡಿ ಆ ಪಟ್ಟಣಗಳು ಯಾವತ್ತೂ ಹಾಳಾಗಬಾರ್ದು, ನಾವು ಸಾಯಬಾರ್ದು ಅಂತ ವರವನ್ನು ಕೇಳಿದ್ರಂತವ್ರು. ಹಂಗಾದ್ರೆ ಹಂಗೆ ವರ ಕೊಡಕ್ಕೆ ಬರೋಲ್ಲ. ಒಬ್ಬರಿಗೆ ಹುಟ್ಟಿದವರಿಗೆ ಯಾವತ್ತಿದ್ರೂ ಮರಣ ತಪ್ಪಿದ್ದಲ್ಲ, ಹುಟ್ಟಿದವರು ಒಂದು ದಿವಸ ಸಾಯಲೇಬೇಕು. ಮರಣಂ ಪ್ರಕೃತಿ ಶರೀರಿನಾಂ ವಿಕೃತಿರ್ ಜೀವನ್ ಮುಚ್ಚತೆ ಅಂತ. ಯಾವ ಜೀವಿ ಈ ಭೂಮಿ ಮೇಲೆ ಹುಟ್ಟಿರಲ್ಲ ಅದಕ್ಕೊಂದು ದಿವಸ ಸಾವದ. ಹಾಗೆ ಹುಟ್ಟಿದವರೆಲ್ಲ ಸಾಯಲೇಬೇಕು. ಅದಕ್ಕಾಗಿ ಸಾವು ಇಲ್ಲದೆ ಇರತಕ್ಕಂಥ ಜೀವಿ ಈ ಜಗತ್ತಿನೊಳಗಿಲ್ಲ. ಆದರೆ ಏನು ವರ ಕೇಳ್ತೀರಿ ಕೇಳ್ರಿ ಅಂತಂದಾಗ, ನಮ್ಮ ಅಂತರಂಗದ ಅಂತರ್ಯಾಮಿಯಲ್ಲಿ 3 ಪಟ್ಟಣಗಳಿರಬೇಕು. ಅವು ಹೆಂಗಿರಬೇಕು ಅಂತಂದ್ರೆ, ಒಂದು ಬಂಗಾರದ್ದು, ಒಂದು ಬೆಳ್ಳಿದ್ದು, ಒಂದು ಕಬ್ಬಿನದು. ಅಂದರೆ 3 ಪಟ್ಟಣಗಳಿರಬೇಕು. ಅವು ಒಂದಕ್ಕೊಂದು ವಿರುದ್ಧವಾಗಿ ಸುತ್ತಿರಬೇಕು. ಯುಗಕ್ಕೊಮ್ಮೆ ಆ 3 ಭಾಗಲಗಳು ಒಂದೇ ಭಾಗದಲ್ಲಿ ಕೂಡಬೇಕು. ಅವಾಗ ಯಾರು ಬಾಣವನ್ನು ಹೊಡಿತಾರಲ್ಲ ಅವಾಗ ನಮ್ಮ ಸಾವಾಗಬೇಕು ಅಂತ ಹಿಂಗೇನೋ ಕೇಳಿದ್ರಂಥವ್ರು. ಅವಾಗ ಶಿವನಿಗೆ, ಎಲ್ಲ ಮಾನವರಿಗೆ, ದೇವತೆಗಳಿಗೆ ಕಾಟವನ್ನು ಕೂಡ ಶುರು ಮಾಡಿದರು. ಅವಾಗ ಎಲ್ಲ ದೇವತೆಗಳು ಕೂಡಿ ಈ ಮೇರು ಪರ್ವತವನ್ನು ಬಾಣವನ್ನು ಮಾಡಿದ್ರಂತೆ, ಸೂರ್ಯಚಂದ್ರನನ್ನು ಗಾಲಿ ಮಾಡಿದ್ರಂತೆ, ಈ ಭೂಮಿಯನ್ನು ರಥವನ್ನು ಮಾಡಿದ್ರಂತೆ. ಕಥೆ ಭಾಳ ಚಂದ ಹೇಳ್ತಾರೆ. ಅವಾಗ ಶಿವ ಆ ಬಾಣವನ್ನು ಹಿಡಿದು ಆ ಬಾಣಕ್ಕೆ ಹರಿಯನ್ನು
ಬ್ರಹ್ಮನನ್ನು ಕೂಡಿಸಿ ಆ ಬಾಣದ ತುದಿಯನ್ನು ನೇರವಾಗಿ ಹಿಡ್ಕೊಂಡು ಆ ಮೂರು ಪಟ್ಟಣಗಳ ಬಾಗಿಲು ಯಾವಾಗ ಕೊಡ್ತಾನಲ್ಲ ಅವಾಗ ಆ ಬಾಣವನ್ನು ಹೂಡಲಿಕ್ಕೆ ಶುರು ಮಾಡ್ತಾನೆ. ಬ್ರಹ್ಮನನ್ನು ಮುಂದೆ ಕುಂಡಿಸಿರ್ತಾನಂತೆ. ಅವಾಗ ಗುರಿ ಇಟ್ಟ ಆ ಬಾಗಿಲುಗಳು ಕೂಡುವಂಥ ದೃಷ್ಟಿಯಿಂದ ನೋಡುವಾಗ ಅವನ ಕಣ್ಣಿನಿಂದ ಒಂದಿಷ್ಟು ಹನಿಗಳು ಉದುರಿದಂಥ ಅವೇ ರುದ್ರಾಕ್ಷಿ ಮರಗಳಾದುವಂಥ ಕಥೆಗಳನ್ನು ಕೇಳ್ತೀವಿ ನಾವು. ಅವು ರುದ್ರಾಕ್ಷಿ ಮರಗಳಾದವು. ಅವೇ ರುದ್ರಾಕ್ಷಿಯನ್ನು ಆ ರುದ್ರನ ಅಕ್ಷಿಯಿಂದ ಅಂದರೆ ಕಣ್ಣಿನಿಂದ ಬಿದ್ದಿರ್ತಕ್ಕಂಥ ಆ ಹನಿಗಳೇ ಮುಂದೆ ರುದ್ರಾಕ್ಷಿ ಆದವು ಅಂತ ಕಥೆಗಳನ್ನು ಕೇಳ್ತೀವಿ. ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ರುದ್ರಾಕ್ಷಿಗಳನ್ನು ನಮ್ಮ ಭೈರವನಾಥರು ಈ ಭಾಗಕ್ಕೆ ಎಲ್ಲ ಮಠಮಾನ್ಯಗಳಿಗೆ ನೋಡಲಿಕ್ಕೆ ಭಾಳ ಸಾದಾ ವ್ಯಕ್ತಿ ರೀ. ಅವ್ರ ಕೈಯಾಗ ನೋಡಿದರೆ 2 ಲಕ್ಷ ರೂಪಾಯಿ ಒಂದು ಫೋನ್ ಇಟ್ಕೊಂಡಿರ್ತಾರೆ. ಯಾವಾಗೂ ವಿಮಾನದಾಗ ತಿರುಗಾಡ್ತಿರ್ತಾನೆ ಮಾರಯ್ಯ. ನಾವಿಂಥ ಮಠಗಳು ಇಟ್ಕೊಂಡಿದ್ದು ಎಂದೂ ಒಂದು ದಿವಸ ನಾವು ವಿಮಾನ ಸುದ್ದಿಗೆ ಹೋಗಿಲ್ರಿ. ಆದರೆ ಅವರು ನೀವೆಲ್ಲಿದ್ರೆ ಎತ್ತು ಕೇಳಿ, ಈಗ ಅಪ್ಪಗಳು ಬೆಂಗಳೂರಾಗ ಅದೀನಿ, ಇವತ್ತು ನಿನ್ನೆ ಎಲ್ಲಿದ್ನಿ, ಮೈಸೂರಾಗಿದ್ದೆ, ಜಮಖಂಡಿಯಾಗಿದ್ದೆ, ನಾಳೆ ನೋಡಿದ್ರೆ ಬೆಂಗಳೂರಾಗ, ನಾಡ್ದಿಲ್ಲ ಅಂದರೆ ಇವತ್ತು ಬೆಂಗಳೂರಿಂದ ಫ್ಲೈಟ್ನಾಗ ನಾನು ಕಾಠ್ಮಾಂಡು ಕೊಂಟನ್ರಿ ಅಂತ ಹೇಳ್ತಿರ್ತಾರೆ. ನೀವೆಂದರೆ ಹೋಗಿರೇನು 10 ಎಕರೆ ಜಮೀನು ಇದ್ದವ್ರದ್ದು ರೀ. ಅವ್ರದ್ದು ಜಮೀನಿಲ್ಲ, ಏನಿಲ್ಲ. ಆ ರುದ್ರಾಕ್ಷಿ ಹಂಗೆ ಕೊಡ್ತಾರೆ. ಏನು ಕಿಮ್ಮತ್ತಿನ ರುದ್ರಾಕ್ಷಿ. ನನ್ನ ಕೊಳ್ಳಾಗ ಒಂದು ರುದ್ರಾಕ್ಷಿ ಕೊಟ್ಟಾರೆ, 8 ಮುಖದ ರುದ್ರಾಕ್ಷಿ. ಅವ್ರಾಗ ಕೊಟ್ಟದ್ದು ಅದು ಎಷ್ಟು ಕಿಮ್ಮತ್ತು ಅಂತ ನೀವು ಕೇಳ್ಬೋದು. ಅದ್ರ ಕಿಮ್ಮತ್ತು 8,000 ರೂಪಾಯಿ ರೀ ಅದಕ್ಕೆ ಒಂದು ರುದ್ರಾಕ್ಷಿ. ಅಂಥ ಮತ್ತು ರುದ್ರಾಕ್ಷಿ ಬಾರ್ಕೊಂಡು ತಿರುಗಾಡ್ತಾರೆ. ಎಷ್ಟು ಲಾಭ ಬರ್ತೈತೆ ಎಲ್ಲ ಅದನ್ನ ವಿಮಾನಕ್ಕೆ, ಬಸ್ಗೆ, ತಿರುಗಾಡಕ್ಕೆ ಖರ್ಚು ಮಾಡಿಬಿಡ್ತಾರೆ. ಮತ್ತು ನಮಗೇನೂ ಇಲ್ಲರಿ, ಹೆಂಗದೀವಿ ಹಂಗೆ ಝೀರೋ. ನೋಡ್ರಿ ಅವ್ರ ಬಟ್ಟೆ ನೋಡ್ರಿ ಎಷ್ಟು ಸಾದಾ ಸರಳ. ಸಂತನಂದರೆ ಹೆಂಗಿರಬೇಕು ಅನ್ನೋದಕ್ಕಾಗಿ ಅವರ ಉದಾಹರಣೆ. ಸಂತನೆಂದರೆ ಯಾರು, ದಿವ್ಯತೆಯ ಅರಿತವನು ಅಂತ. ಇದೆಲ್ಲ ಮಿಥ್ಯದ, ಇದು ಯಾವುದೂ ಶಾಶ್ವತ ಅಲ್ಲ. ಇಲ್ಲಿ ಇರುವಷ್ಟು ದಿನ ಚೆನ್ನಾಗಿ ನಾವೇನಾದರೂ ಮಾಡಬೇಕು ಅನ್ನುವಂಥ ಒಂದು ಭಾವವನ್ನು ಇಟ್ಟುಕೊಂಡು ಧರ್ಮ ಸಂಕೇತವಾಗಿರ್ತಕ್ಕಂಥ ಆ ರುದ್ರಾಕ್ಷಿಗಳನ್ನು ಎಲ್ಲರಿಗೆ ಕೊರಳಿಗೆ ಧಾರಣೆ ಮಾಡುವಂಥ ಪವಿತ್ರವಾದ ಕಾಯಕವನ್ನು ಮಾಡ್ತಕ್ಕಂಥ ಆ ಭೈರವನಾಥರಿಗೆ ಆ ಭಗವಂತ ಪಶುಪತಿನಾಥ ಆಯುರ ಆರೋಗ್ಯ ಸಕಲ ಭೋಗಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನೋಡಿ. ಇಷ್ಟು ಮಂದಿ ಸಾಧುರೆಲ್ಲ ಬಂದು ಕುಂತಾರೆ ಇಲ್ಲಿ ವಿರಕ್ತರದಾರ, ಪಟ್ಟದೇವ್ರದಾರ, ಆಮೇಲೆ ಶಿವಾನಂದ ಪರಂಪರೆ ಅದಾರ, ಸಾಧುರದಾರ, ಆಮೇಲೆ ಇಂಚಿಗರಿ ಪರಂಪರೆ ಅವ್ರದಾರ, ಎಲ್ಲರೂ ಅದಾರ. ಎಲ್ಲರೂ ಎಲ್ಲಿ ಭೇದಿಲ್ಲಿ ಜಾತಿ ಭೇದವನ್ನು ಮೀರಿರ್ತಕ್ಕಂಥ ಕಾರ್ಯಕ್ರಮ ಇದು. ಜಾತಿ ಭೇದವನ್ನು ಅಳೆದಿರ್ತಕ್ಕಂಥ ಕಾರ್ಯಕ್ರಮ. ಯಾಕಂತಂದರೆ ಅವ್ರು ಯಾರಿಗೆ ಹೋಗಿ ಆಮಂತ್ರಣ ಕೊಡಂಗಿಲ್ಲರಿ, ನೀವು ಬರ್ಬೇಕ್ರಿ ಅಂತ ಹೇಳಂಗಿಲ್ಲ. ಬರೋರಿದ್ರೆ ಬರ್ರಿ, ಬಿಡೋರಿದ್ರೆ ಬಿಡ್ರಿ, ನಿಮ್ಮದೈತೆ ಆಶ್ರಮ ಇಷ್ಟ ಹೇಳ್ಬಿಡ್ತಾರೆ ಅವ್ರು. ಎಷ್ಟು ನಿರ್ಲಿಪ್ತತೆ ರೀ. ನೀವು ಬಂದ್ರೂ ಅಷ್ಟೇ, ಬರ್ಲಿಕ್ಕೂ ಅಷ್ಟೇ. ಆದ್ರೆ ಅವ್ರ ಮಾತಿಗೆ ಬರಲ್ದವ್ರು ಸಹಿತ ಓಡಾಡಿ ಬರ್ತಾರೆ. ಯಾಕಂತಂದರೆ ಈ ಒಂದು ಸ್ಥಾನ ಪವಿತ್ರವಾಗಬೇಕು ಅಂದರೆ ನೀನೊಲಿದು ಪಾದವನಿಟ್ಟನೆಲ್ಲ ಸುಕ್ಷೇತ್ರ ಅನ್ನುವಂತೆ ಎಲ್ಲ ಮಹಾತ್ಮರನ್ನು ಕರೆಸಿ ಇಲ್ಲಿ ಪಾದಸ್ಪರ್ಶವನ್ನು ಮಾಡಿಸುವಂಥ ಪವಿತ್ರವಾದ ಕಾರ್ಯವನ್ನು ಬಹುಶಃ ದೂರಿನವರಲ್ರಿ, ಇದೇ ನಮ್ಮ ಭಾಗದವರು ನಾಗನೂರವರು ಭಾಳ ಸತ್ಯ ಊರವರು ಭಾಳ ಎಲ್ಲರಿಗೂ ಕೂಡ ಒಡನಾಟ, ಎಲ್ಲರಿಗೂ ಕೂಡ ಪ್ರೀತಿ, ಎಲ್ಲರಿಗೂ ಕೂಡ ವಿಶ್ವಾಸ. ಯಾರ ಮನೆಗೆ ಹೋದರೂ ಸಹಿತ ಅದು ನಮ್ಮ ಮನೆ ಅಂತ ಒಳಗೆ ಹೋಗ್ಬಿಡ್ತಾರೆ ಅವರು. ಆ ಮನೆಯೊಳಗೆ ಹೋದರೆ ಹೆಣ್ಮಕ್ಳು ಎಷ್ಟು ಪ್ರೀತಿಯಿಂದ ಕಾಣ್ತಾರಂದ್ರೆ, ತಾಯಿ ಮಗುವನ್ನು ಹೇಗೆ ಆತ್ಮೀಯತೆಯಿಂದ ಕರ್ಕೊಂಡು ಉಣಿಸ್ತಾರೋ ಹಾಗೆ ಮಗುವಿನಂತೆ ಕಾಣ್ತಕ್ಕಂಥ ಸಾಧು ಯಾರಾದರೂ ಇದ್ರೆ ಅದು ನಮ್ಮ ಭೈರವನಾಥ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ ಎಲ್ಲರಿಗೆ ಪ್ರೀತಿಗೆ ಪಾತ್ರರಾಗಿ ಎಲ್ಲರ ಅಂತಃಕರಣ ಮೂರ್ತಿಯಾಗಿರ್ತಕ್ಕಂಥ ಆ ಭೈರವನಾಥರು ಈ ಭಾಗವನ್ನು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಸ್ಥಾನವನ್ನು ಇಲ್ಲಿ ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಮಯ ಭಾಳ ಗೆದರೆ ಎಷ್ಟೋ ಮಂದಿ ಊಟ ಮಾಡಿ ಹೊಂಟಾರ. 2 ಗಂಟೆ 40 ನಿಮಿಷ ಆಯಿತು. ಬರೇ ಫೋನ್ಯಾಗ ಹೇಳಿ ಸಾಧುರು ಬಂದಾರ. ಇನ್ನು ಹೋಗಿ ಆಮಂತ್ರಣ ಕೊಟ್ಟರೆ ಎಷ್ಟು ಬರ್ತಾರೋ ಏನು ನಮಗೆ ಗೊತ್ತಿಲ್ಲ. ನಿಜವಾಗಲೂ ಅಂಥ ಯೋಗಿ ಈ ಭಾಗಕ್ಕೆ ಸಿಕ್ಕಿದ್ದೇ ಒಂದು ಪುಣ್ಯ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಧನ್ಯವಾದ. ಶರಣಾರ್ಥಿಗಳು.